ಇಲ್ಲ, ನನಗೆ ಹೋಗೋಕ್ಕೂ ಭಯ. ಅದು ಕಾಡು ಒಳಗಡೆ ಭಾಳ 20 ಕಿಲೋಮೀಟ್ರ್ ಇದೆ ರಾಮಾಪುರದಿಂದ. ನಾನು ಬರ್ತೀನಿ ಅಶೋಕ್, ನಾನು ದಯವಿಟ್ಟು ಬರ್ತೀನಿ, ನನಗೆ ಅಲ್ಲಿ ಪೂಜೆ ಮಾಡಬೇಕು. ಎಷ್ಟು ತೀರೋಗಿ 20-25 ವರ್ಷ ಆದಮೇಲೆ ನಾನು ಅವ್ರನ್ನ ಕರ್ಕೊಂಡು ಇಲ್ಲಿಂದ ಬೆಂಗಳೂರಿಂದ ಹೋಗಿ ಅಲ್ಲಿ ಹೋಗಿ ಇದನ್ನೆಲ್ಲ ಓಪನ್ ಮಾಡಿ ಅವತ್ತು ಗಾರ್ಡ್ ಆಫ್ ಆನರ್ ಕೊಟ್ಟು ಅವ್ರು ತೀರೋಗಿದ್ದ ದಿವಸ ಇವ್ರು ಪೂಜೆ ಮಾಡಿದ್ರು ಅಲ್ಲೇ ನಾಗೇಂದ್ರ ಬಾಬು ಅವರೇ. ಒಬ್ಬ IPS ಆಫೀಸರ್ದು ಕತೆ ನಾನು ಹೇಳ್ತಾ ಇರೋದು, ನಾಟ್ ಕಾನ್ಸ್ಟೇಬಲ್ಸು. ಆಮೇಲೆ ಈಗ ನೋಡಿ, ರಾಮಾಪುರದಲ್ಲಿ 7-9 ಜನಕ್ಕೆ ಗುಂಡಾಕಿ ಸಾಯಿಸಿದ್ರು ರಾಮಾಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಅವರಲ್ಲಿ ಒಬ್ಬ ಮನುಷ್ಯ, ಅವನ ಹೆಸರು ಮರೆತು ಬಿಟ್ಟಿದ್ದೀನಿ, ಅವ್ರ ಮಗ ಆವಾಗ 5-7 ವರ್ಷ. ಸರ್ಕಾರ ಏನು ಹೇಳ್ತಂತೆ, ನೀವು ದೊಡ್ಡವರಾದಮೇಲೆ 18 ವರ್ಷ ಆದಮೇಲೆ ನಿಮಗೆ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಬರ್ಕೊಟ್ಟಿದ್ದಾರೆ, ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅವತ್ತಿನ ಹೋಮ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಹೋಮ್ ಸೆಕ್ರೆಟ್ರಿ. ಪಾಪ ಅವ್ರ ಮಿಸಸ್ ಓದಿಲ್ಲ, ಅವ್ರು ನಾನು ತಗೊಳ್ಳಲ್ಲ ಜಾಬು, ನನಗೆ ಸಣ್ಣ ಜಾಬ್ ಕೊಟ್ಬಿಡ್ತಾರೆ, ನನ್ನ ಮಗನಿಗೆ ಕೊಡಲಿ ಮುಂದೆ. ಅವನಿಗೆ ಇವತ್ತು 38 ವರ್ಷ ಆಗಿದೆ, ಕೆಲಸ ಕೊಟ್ಟಿಲ್ಲ. ಅವನೇನು ಮಾಡ್ದ, ಎಲ್ಲೆಲ್ಲೋ ಪ್ರಯತ್ನ ಪಟ್ಟು ಅಲ್ಲೋಗಿ ಇಲ್ಲೋಗಿ ಅವ್ರ ತಂದೆ ಸತ್ತೋಗಿದ್ದಾರೆ ಪಾಪ. ಅವನ ಮಗು ಆವಾಗ 5-6 ವರ್ಷದವನು, ಹೆಚ್ಚು ಕಮ್ಮಿ 92-93 ಆಗಿದ್ದು ಅದು ಇನ್ಸಿಡೆಂಟು. 1900 ಇವತ್ತು ಕೆಲಸ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾನೆ ಇವರೇ. ಅವನೇನು ಮಾಡಿದ, ನನ್ನ ಬುಕ್ ಓದ್ಬಿಟ್ಟು ನನಗೆ ಫೋನ್ ಮಾಡ್ದ ಈಗ ಒಂದು ತಿಂಗಳಿಂದ 2 ತಿಂಗಳಿಂದ. ಸರ್, ನಾನು ನೋಡಿದವ್ರನ್ನೆಲ್ಲ ನೋಡಿದ್ದೀನಿ ಸರ್, ನನಗೀಗ 30-38 ವರ್ಷ ಆಗ್ಬಿಡ್ತು, ನನಗೆ ಕೆಲಸ ಕೊಟ್ಟಿಲ್ಲ ಸರ್. ಅವ್ರ ತಂದೆ ನಮ್ಮ ಇಲಾಖೆಗೆ ಪ್ರಾಣ ಕೊಟ್ಟಿದ್ದಾರೆ ನಾಗೇಂದ್ರ ಬಾಬು, ಮಗನಿಗೆ ಕೆಲಸ ಕೊಟ್ಟಿಲ್ಲ. ನಾನು ಎಲ್ಲೆಲ್ಲಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಇವಾಗ ಏನಾಗಿದೆ, ಗೌರ್ಮೆಂಟಿಗೆ ಕೋರ್ಟ್ಗೆ ಹೋಗಿ ಅದಕ್ಕೆ ಇದಕ್ಕೆ ಹೋಗ್ಬಿಟ್ಟಿದೆ, KT ಹೋಗ್ಬಿಟ್ಟಿದೆ. ಇವಾಗ ಕೋರ್ಟ್ನವರು ಕ್ಯಾಟ್ಗೆ ಹಾಕಿದ್ದಾರಂತೆ, ಅಲ್ಲಿ ಯಾರನ್ನ ಕೋರ್ಟಲ್ಲಿ ಇದೆಯಲ್ಲ ಅಂತ. ಈಗ ನೋಡಿದೆ ನಾನು ಮೊನ್ನೆ, ಅರಣ್ಯ ಮಿನಿಸ್ಟ್ರೂ ಏನೋ ಹೇಳಿದ್ರು, ಅವರಲ್ಲಿ ಯಾರಾದರೂ ಇದು ಸಿಕ್ಕಿಲ್ಲ. ಅಟ್ಲೀಸ್ಟ್ ಈ ಹುಡುಗನಿಗೆ ಒಂದು ಕೆಲಸ ಕೊಡಬೇಕಲ್ಲ ಪಾಪ. ಅವ್ರ ತಂದೆ ಪ್ರಾಣ ಕೊಟ್ಟಿದ್ದಾರೆ, ಆ ಮಗು ಆವಾಗ ಇವನು. ಅವ್ರ ತಾಯಿ ಎಷ್ಟು ಕಷ್ಟಪಟ್ಟು ಮಗುನ ದೊಡ್ಡವರು ಮಾಡಿರ್ಬೋದು. ಏನಾಗಿದೆ ನನ್ನ ಪ್ರಕಾರ, ಹೋಮ್ ಮಿನಿಸ್ಟ್ರು ಇದನ್ನೆಲ್ಲ ಇಂಟ್ರೆಸ್ಟ್ ತೊಗೊಳ್ಬೇಕು, ನೋಡಬೇಕು. ನಾವು ಕಾನ್ಸ್ಟೇಬಲಿಂದ ಕೆಲಸ ಮಾಡೋರು ಅಪ್ ಟು ಇನ್ಸ್ಪೆಕ್ಟರ್ಗೆ ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡುತ್ತೀವಿ, ನಮ್ಮ ಬಗ್ಗೆ ಅವರು ಕಾಳಜಿ ತೋರಿಸಲಿಲ್ಲ ಅಂದರೆ ಮುಂದೆ ಯಾರಿಗೂ ಇಷ್ಟ ಪ್ರೀತಿ ಇರುತ್ತೆ ಸರ್? ಇವತ್ತು ನೋಡಿ, ಜನಗಳಿಗೆ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ, ಅವಾಗ ಏನಾಗಿತ್ತಪ್ಪ ಅಂತೇಳಿ. ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ, ಹಾನೂರಿಂದ ಹೋಗ್ಬೇಕಾರೆ, ಬೆಟ್ಟ ಹೇಳಿಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ಸರ್ ನೀವು ಹಿಂಗೆ ಹೋಗಿ ಹಿಂಗೆ ಯೂಟರ್ನ್ ತಗೊಂತೀರಾ, ಇಂಥ ಕ್ಲಾಸಲ್ಲಿ ನಿಮ್ಗೊಂದು ಮರ ಕಾಣುತ್ತೆ, ಆ ಮರಕ್ಕೆ ವೀರಪ್ಪನ ಹೊಡೆದಿದ್ದು ಬುಲೆಟ್ ಈಗಲೂ ಇದೆ. ಆ ಜಾಗನೆಲ್ಲ ಸ್ವಲ್ಪ ಡೆವಲಪ್ ಮಾಡಿ, ಅಟ್ಲೀಸ್ಟ್ ಅಲ್ಲಿ ಯಾರಾದರೂ ಬಂದಾಗ ಪ್ರವಾಸಿಗರಿಗೆ ಈ ಥರ ವೀರಪ್ಪನ ಮಾಡಿದ್ದ, ಈ ಥರ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಸತ್ತಿದ್ರು, ಇದೆಲ್ಲವನ್ನು ಕೂಡ ಮಾಡುವಂಥ ಕೆಲಸ. ಅದೊಂದೇ ಅಂತಲ್ಲ ಸರ್, ಬೇರೆ ಬೇರೆ ತುಂಬ ಇದ್ದಾವೆ, ಬೇರೆ ಬೇರೆ. ಇವನ್ ನೋಡಿ, ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು IFS ಆಫೀಸರು, ಅವರು ಇವಾಗ ಕೋಲಾರಕ್ಕೆ ಬಂದರು, ಅವ್ರ ಹೆಸರು ಏನೋ ಮರೆತುಬಿಟ್ಟೆ. ಅವರು ಅಷ್ಟೇ ನನ್ನ ಬುಕ್ ಓದಿ ಆಮೇಲೆ ನೋಡಿ, ನಾನು ಬುಕ್ ಬರೆದಿಂದ ಭಾಳಷ್ಟು ಜನರಿಗೆ ಒಂದು ಡಾಕ್ಯುಮೆಂಟೇಷನ್ ಆಯಿತು ಅದು, ಆಯಿತಾ. ಅವ್ರೇನು ಮಾಡಿದ್ದಾರೆ, ಶ್ರೀನಿವಾಸ್ IFS ಆಫೀಸರ್ ಅವ್ರ ತಲೆ ಇದು ಮಾಡಿಬಿಟ್ರಲ್ಲ, ಅವ್ರ ಜೀಪನ್ನು ಮತ್ತು ಕೆಲವು ಇದನ್ನೆಲ್ಲ ಇಟ್ಟು ಒಂದು ಇದು ಮಾಡಿದ್ದಾರೆ ಕೊಳ್ಳೇಗಾಲದಲ್ಲಿ. ಆ ಜೀಪ್ನ ರಿಪೇರಿ ಮಾಡಿಸಿ ಡಿಪಾರ್ಟ್ಮೆಂಟಿಂದ ತಂದು ನಮ್ಮವ್ರಿಗೆ ಹಿಂದೆ ಮಾಡಿದವರದು ಒಂದು ನೆನಪೇ ಇಲ್ಲ, ಮತ್ತೆ ಮುಂದಿನ ಪೀಳಿಗೆಗೆ ಈಗ ಆಯ್ತು ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವೇ? ಹೌದು ಸರ್, ಹೌದು. ಬಹಳ ಬೇಸರ ಆಗುತ್ತೆ. ಇರ್ಲಿ ಸರ್, ನೋಡೋಣ. ನಿಮ್ಮ ಈ ಒಂದು ಬುಕ್ಕಿಂದ ಎಷ್ಟೋ ಇದಾಗಿದೆ ಅಂದ್ರೆ, ಈ ಒಂದು ಇಂಟರ್ವ್ಯೂ ಅಂದ್ರೂ ಕೂಡ ಒಂದು ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳುವಂಥ ಕೆಲಸವನ್ನ ಮಾಡಲಿ. ಇಲ್ಲ, ನಾನು ಒಂದು ಹೇಳ್ತೀನಿ ಇವರೇ, ನನ್ನ ಮಾಧ್ಯಮದ ಮೂಲಕ ಹೇಳೋದು, ರಾಜಕೀಯದವ್ರನ್ನ ನಾವು ಬರೀ ಬೈದು ಪ್ರಯೋಜನ ಇಲ್ಲ. ಎಲ್ಲ ರಾಜಕೀಯದವರು ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ. ಏನೋ ಪರಿಸ್ಥಿತಿ ಅಥವಾ ಈ ಒತ್ತಡಗಳಿಂದ ಏನೋ ಒಂದು ಮಾಡ್ತಿರ್ಬೋದೋ ಏನೋ ಗೊತ್ತಿಲ್ಲ. ಬಟ್ ಅವ್ರು ಇಷ್ಟು ಯೋಚನೆ ಮಾಡಬೇಕು. ಕೆಲವು ರಿಟೈರ್ಡ್ ಆಗಿರೋ ಆಫೀಸರ್ಸ್ಗಳು, ಅದರಲ್ಲಿ ಸ್ವಲ್ಪ ಒಳ್ಳೆ ಆಫೀಸರ್ಸು ಭಾಳ ಜನ ಇದ್ದಾರೆ. ಅವರು ಇವತ್ತು ಎಲೆಮರೆ ಕಾಯಾಗಿ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ಒಂದು ಸರಿ ಒಂದು ಅರ್ಧ ದಿವಸ, ಒಂದು ಸ್ವಲ್ಪ ಫ್ರೀ ಇದ್ದಾಗ ಅರ್ಧ ದಿವಸ ಏನು ನಿಮ್ಗಳದ್ದು ಏನು ಅನಿಸುತ್ತೆ, ನಮ್ಮ ಇಲಾಖೆಯಲ್ಲಿ ಇಂಪ್ರೂವ್ ಮಾಡ್ಬೋದು, ಅಥವಾ ಯಾರಿಗೂ ತೊಂದರೆಗಳಾಗಿದೆ, ಅವ್ರಿಗೇನು ಸಿಕ್ಕಿಲ್ಲ, ಅಥವಾ ಈಗ ಪೊಲೀಸ್ ಇಲಾಖೆ ಮೇಲೆ ಒಳ್ಳೆ ಇಮೇಜ್ ಬರಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಒಂದು ಡಿಸ್ಕಷನ್ ಮಾಡಬೇಕಲ್ಲ ನಾಗೇಂದ್ರ ಬಾಬು ಅವರೇ. ಈಗ ಹೊಸಬರು ಬಂದವ್ರಿಗೆ ಹಳೆ ಅಧಿಕಾರಿಗಳು, ಈಗ ನಾನು ಹೇಳ್ತೀನಿ ನೋಡಿ, ಮೊದಲು ಹೋಮ್ ಮಿನಿಸ್ಟರ್ಗಳಿದ್ದರು, ಎಂತೆಂಥ ಬಿ ರಾಚಯ್ಯ ಅಂತಿದ್ರು. ಎಷ್ಟು ಒಳ್ಳೆ ಹೋಮ್ ಮಿನಿಸ್ಟ್ರು ಗೊತ್ತಾ ಅವರೆಲ್ಲ, ಭಾಳ ಭಾಳಷ್ಟು ಹೋಮ್ ಮಿನಿಸ್ಟ್ರುಗಳು ತುಂಬ ಒಳ್ಳೆಯವರು ಇದ್ದರು. ಕೆಲವ್ರಿಗೆ ಹೋಮ್ ಮಿನಿಸ್ಟ್ರೇ ಪೋರ್ಟ್ಫೋಲಿಯೋನೇ ಇಷ್ಟ ಆಗೋದಿಲ್ಲ, ಅದೇನೋ ಅಂತ ನನಗೂ ಗೊತ್ತಾಗೋದಿಲ್ಲಪ್ಪ. ಬಟ್ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ನೋಡೋಣ.
ಹಳೆ ಅಧಿಕಾರಿಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರುಗಳಿಂದ ಒಂದು ಫೀಡ್ಬ್ಯಾಕ್ ತೊಗೊಂಡು ಇಲಾಖೆಯಲ್ಲಿ ಎಲ್ಲಿ ಸ್ವಲ್ಪ ಸರಿ ಮಾಡ್ಬೋದು ಮತ್ತು ಪಬ್ಲಿಕ್ಕಿಗೆ ಪೊಲೀಸ್ ಬಗ್ಗೆ ಹೇಗೆ ಒಳ್ಳೆ ಇಮೇಜ್ ಬರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಮಾಧ್ಯಮ ನೋಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದನ್ನು ಅಟ್ಲೀಸ್ಟ್ ನೋಡಿದವರು ನಮ್ಮ ರಾಜಕೀಯದವರು ಇಂಟ್ರೆಸ್ಟ್ ತೊಗೊಳ್ಬೇಕು. ಎಲ್ಲರೂ ಇವತ್ತು ರಿಟೈರ್ಡ್ ಆದಮೇಲೆ ಅವ್ರು ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ, ಹಂಗೆ ಇಟ್ಬಿಟ್ರೆ ಹೇಗಾಗುತ್ತೆ ಅಲ್ವೇ? ಹೌದು, ಇದು ಖಂಡಿತ. ಪೊಲೀಸ್ ಇಲಾಖೆ ಭಾಳ, ನಾನು ಪುನಃ ಹೇಳ್ತೀನಿ ನೋಡಿ, ಪವಿತ್ರವಾದ ಪೊಲೀಸ್ ಇಲಾಖೆ ಇಲ್ಲ ಅಂದರೆ ಭಾಳ ಕಷ್ಟ ಆಗಿಬಿಡುತ್ತೆ ಇವರೇ. ಭಾಳ ಪ್ರತಿಯೊಬ್ಬರು ರಾತ್ರಿ ಮನೆಯಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಹೀಗಿದೆ ಒಬ್ರು ಪೊಲೀಸ್ ಇಲಾಖೆಯಲ್ಲಿ ಟೈಗರ್ ಅಂತೇಳಿ ಗುರುತಿಸ್ಕೊಂಡು ಇಷ್ಟೆಲ್ಲ ಹೆಸರು ಮಾಡಿದ್ರಿ. ನೀವು ಹೆಸರು ಮಾಡಿದ್ದಕ್ಕೆ ಕೆಲಸ ಮಾಡಲಿಲ್ಲ, ನಿಮ್ಮ ಕೆಲಸದಿಂದ ನಿಮ್ಗೆ ಹೆಸರು ಬಂದಿತ್ತು. ವೀರಪ್ಪನ್ ಆಪರೇಷನ್ ಆಗಿರ್ಬೋದು, ಬೆಂಗಳೂರಲ್ಲಿ ಕೋಳಿ ಫಯಾಜ್ ಇಂದ ಹಿಡಿದು ಕೊತ್ವಾಲ್ ರಾಮಚಂದ್ರ, ಜಯರಾಜರ್ಗೂ ಕೂಡ ನೀವೆಲ್ಲರೂ ಕೂಡ ನೋಡ್ಕೊಂಡ್ ಬಂದಿದ್ರಿ. ಶಂಕರ್ ಬಿದ್ರಿ ಅಂತವ್ರ ಹಂಡ್ರಲ್ಲಿ ಕೆಲಸವನ್ನ ಮಾಡಿದ್ರಿ. ಸೊ ಇದೆಲ್ಲವನ್ನ ನೋಡಿದಾಗ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬದಲಾವಣೆಗಳು ಬೇಕು ಅಂತ ಅನ್ಸುತ್ತಾ? ಅವತ್ತಿನ ಇದು ಒಂಥರ ಏನಾಗಿದೆ, ಡಿಫ್ರೆಂಟ್ ಫೇಸ್ಗೆ ಹೋಗ್ತಾ ಇದೆ ಪೊಲೀಸ್ ಇಲಾಖೆ. ಅದನ್ನು ಪುನಃ ರಿವೈವ್ ಮಾಡಬೇಕು, ಎಲ್ಲಿ ಹಾದಿ ತಪ್ತಾ ಇದೆ, ಮತ್ತು ಅದನ್ನು ಜಿನೈನಾಗಿ ಯೋಚನೆ ಮಾಡಲಿ. ಎಲ್ಲ ಬೇರೆ ಯಾವುದೇ ರಾಜಕೀಯನ ತರಬಾರ್ದು, ಇದರಲ್ಲಿ ಜಾತಿ ತರಬಾರ್ದು, ಹಣ ತರಬಾರ್ದು. ಯಾಕೆಂದರೆ ಪಬ್ಲಿಕ್ಕಿಗೆ ಪುನಃ ಪೊಲೀಸ್ ಇಲಾಖೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ತರೋಕ್ಕೆ ಖಂಡಿತ ಈ ರಾಜಕೀಯದವರು ಇಂಟ್ರೆಸ್ಟ್ ತೊಗೊಳ್ಬೇಕಾಗುತ್ತೆ. ಕಳೆದಾಗ ಏನು ಹೇಳೋದು ಬಯಸ್ತೀರಿ ಅಶೋಕ್ ಸರ್? ನಾನು ಇಷ್ಟೇ ಹೇಳೋದು, ಒಂದು ಈಗ ನೀವು ಹೇಳ್ದಂಗೆ ಸಬ್ ಇನ್ಸ್ಪೆಕ್ಟರ್ ಸೇರುವಾಗಲೇ ಒಂದು ಭಾಳ ಒಂದು ಕೆಟ್ಟ ವಿಚಾರ ಆಗಿ ಪೊಲೀಸ್ ಇಲಾಖೆ ಮೇಲೆ ಭಾಳ ಕೆಟ್ಟ ಹೆಸರು ಬಂದ್ಬಿಡ್ತು. ಅದನ್ನು ನನಗೂ ನೋಡಿ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಆ ಸಿಲೆಬಸ್ ಎಲ್ಲ ಮಾಡಿದವರು ನಮ್ಮ ಕೆಲವು ಹಿರಿಯ ಅಧಿಕಾರಿಗಳಲ್ಲಿ. ಅದು ಯಾಕೆಂದ್ರೆ ಮೊದಲು ಸ್ವಲ್ಪ ಇದಿತ್ತು. ಮುಂಚೆ ಎಲ್ಲ ನಾವು ಸಬ್ ಇನ್ಸ್ಪೆಕ್ಟರ್ ಹೋಗಿ ನಾವು ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ವಿ, ಪುಸ್ತಕಗಳನ್ನ ಓದ್ತಾ ಇದ್ವಿ, ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊತಾ ಇದ್ವಿ, ಬೆಳಗ್ಗೆ 6 ಕಿಲೋಮೀಟರ್ 7 ಕಿಲೋಮೀಟರ್ ಓಡ್ತಾ ಇದ್ವಿ, ಫಿಸಿಕ್ಸ್ ನ ಫಿಟ್ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಈಗ ಎಷ್ಟು ಒಡವೆ ಹಣ ಇಡಬೇಕು, ಯಾರ ಹತ್ರ ಸಾಲ ಮಾಡಬೇಕು, ಜಮೀನು ಹಣ ಇಡಬೇಕಾ, ಈ ತರದ್ದು ಏನು ಬೇಡ ನಾಗೇಂದ್ರ ಕುಮಾರ್. ಈಗ ನೋಡಿ 545 ಜನ ಸಬ್ ಇನ್ಸ್ಪೆಕ್ಟರ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಿ ಒಂದು ಸ್ಕ್ಯಾಂಡಲ್ ಆಗಿಬಿಡ್ತು, ಅದು ನಿಂತೋಯ್ತು. ಆಮೇಲೆ ಸ್ವಲ್ಪ ವರ್ಷ ಕೋರ್ಟ್ಗೆ ಹೋದರು, ಅಲ್ಲಿ ಹೋಗಿ ಎಲ್ಲ ಹಾಗೆ ಪುನಃ ಒಂದು ರಿಕ್ರೂಟ್ಮೆಂಟ್ ಕಮಿಟಿ ಮಾಡಿ ಈಗ 405 ಜನನೇನೋ ಇದು ಮಾಡಿದ್ದಾರೆ. ಇವತ್ತು ಅವ್ರಿಗೆ ಎಲ್ಲ ಆಗಿದೆ, ಅವ್ರಿಗೆ ಆರ್ಡ್ರೇ ಕೊಟ್ಟಿಲ್ಲ. ಇದಕ್ಕೇನು ಹೇಳ್ತೀರಾ ನೋಡಿ ನೋಡೋಣ. ನಮ್ಮ ಪೊಲೀಸಲ್ಲಿ ಏನಾಗಿದೆ ಗೊತ್ತಾ, ನೀವು ಪ್ರತಿ ವರ್ಷ 75 ಸಬ್ ಇನ್ಸ್ಪೆಕ್ಟರ್ಗೆ ತೊಗೊಳ್ತಾ ಇದ್ರು ಪ್ರತಿ ವರ್ಷ. ಈ ಎಮರ್ಜೆನ್ಸಿ ಆದಾಗ ಒಂದು ವರ್ಷ ಬಿಟ್ಟೋಯ್ತು. ಸೊ ಎಮರ್ಜೆನ್ಸಿ ಆದಾಗ ಪೊಲೀಸ್ ಇಲಾಖೆ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿದ್ದಕ್ಕೆ ಒಂದು ಧರ್ಮವೀರ್ ಕಮಿಷನು ಮತ್ತು ಬೇರೆ ಇನ್ನೊಂದು ಯಾವುದೋ ಒಂದು ಕಮಿಷನ್ ಮಾಡಿ ಒಳ್ಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಮಾಡಬೇಕು ಅಂತ ನಮ್ಮ ಬ್ಯಾಚು 200 ಜನ ಸೆಲೆಕ್ಟ್ ಮಾಡಿದರು. ಅದಕ್ಕೆ ಹೇಳಿ ನಾನು 27 ರೂಪಾಯಿ ಸಬ್ ಇನ್ಸ್ಪೆಕ್ಟರ್ ಹೇಗಾದೆ ಅಂದರೆ ಆ ಎಮರ್ಜೆನ್ಸಿ ಬಂದಿರೋದ್ರಿಂದ ನಮ್ಗೆ ಒಳ್ಳೆಯದಾಯಿತು. ಸೊ ಅದಾದಮೇಲಿಂದ ಪುನಃ ಮಧ್ಯ ಕೈ ಕೊಡ್ತಾ ಬಂತು. ನಿಮಗೆ ಸಬ್ ಇನ್ಸ್ಪೆಕ್ಟರ್ಸ್ ಏನಾಗುತ್ತೆ, ಅವರು ಪ್ರಮೋಷನ್ ಹೋಗ್ತಾ ಇರ್ತಾರೆ. ಪ್ರಮೋಷನ್ ಆಗಿದ ತಕ್ಷಣ ಇಲ್ಲಿ ವೇಕೆನ್ಸಿ ಫಾರ್ಮೇಷನ್ ಆಗಿಬಿಡುತ್ತೆ. ಫಿಲಪ್ ಮಾಡಲಿಲ್ಲ ಅಂದರೆ ಆಮೇಲೆ ಭಾಳ ಕಷ್ಟ ಅದನ್ನು ಪುನಃ ಇದು ಮಾಡೋದಕ್ಕೆ. ಈಗ ನೋಡಿ 405 ಜನ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಎಲ್ಲ ಆಗಿದೆ, ಆರ್ಡರ್ಸ್ ಕೊಟ್ಟಿಲ್ಲ. ಅವ್ರು ಯಾರ್ಯಾರೋ ಕಡೆಯಿಂದ ಪ್ರೆಷರ್. ಇಲಾಖೆ ಮೇಲೆ ಬಿದ್ದು ಅವ್ರನ್ನ ತೊಗೊಂಡು ಬೇಗ ಟ್ರೈನಿಂಗ್ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ಸೆಲೆಕ್ಟ್ ಆದವರೇ ಹೋಗಿ ಇವ್ರ ಕೈಕಾಲು ಹಿಡಿಯಂಥ ಪರಿಸ್ಥಿತಿ ತಂದಿದ್ದಾರಲ್ಲ. ಇದಕ್ಕೇನು ಹೇಳ್ತೀರ ರಾಜಕೀಯದವ್ರಿಗೆ? ಇದರಿಂದ ದಯವಿಟ್ಟು ನೋಡಿ, ಇದು ಯಾರು ಸಂಬಂಧಪಟ್ಟ ಇವರಿದ್ದಾರಲ್ಲ ಅವರು ಅದನ್ನು ಬೇಗ ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಟ್ರೈನಿಂಗ್ ಕಳಿಸಿ ಇಮಿಡಿಯೇಟ್ ತರಿಸ್ಬೇಕು ಬೆಂಗಳೂರಿಗೆ. ಇಲಾಖೆ ನೋಡಿ, ಪೊಲೀಸ್ ಇಲಾಖೆ ಮಾತ್ರ ಇಲ್ಲ ಅಂದರೆ ನೀವು ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಆ ಪೊಲೀಸ್ ಇಲಾಖೆ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಬೇಕು ಅಂತ ನಾನು ಲಾಸ್ಟ್ಗೆ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್. ನಮ್ಮೊಂದಿಗೆ ಇಷ್ಟೊತ್ತರೆಗೂ ಮಾತಾಡಿ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ರೆ ಇದರಿಂದ ಒಂದು ಒಳ್ಳೆ ಸಂದೇಶ ಹೋಗಿದೆ ಅಂತ ನಾನು ಕೂಡ ಬಯಸ್ತೀನಿ. ಈ ಇಂಟರ್ವ್ಯೂ ನೋಡಿದಂಥವ್ರು ಶೇರ್ ಮಾಡಿ, ಯಾರಿಗೆ ಮುಟ್ಟಬೇಕೋ ಅವರು ಆ ವಿಡಿಯೋವನ್ನು ನೋಡೋವರೆಗೂ ಕೂಡ ನೀವು ಶೇರ್ ಮಾಡಿ. ಕಾರಣ ಇಷ್ಟೇ, ವ್ಯೂಸ್ಗೋಸ್ಕರ ನಾನು ಕೇಳ್ತಾ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಆಗಲಿ, ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳಲಿ, ಅಲರ್ಟ್ ಆಗಲಿ, ಯಾವುದೇ ಲಂಚಾವತಾರ ಇಲ್ಲದೆ ಟ್ರಾನ್ಸ್ಫರ್ ದಂಧೆ ನಿಲ್ಲಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.